ಕೊಲೆಸ್ಟ್ರಾಲ್ ಅನ್ನೋ ತಕ್ಷಣ ಅದು ಒಂದು ಕೆಟ್ಟ ವಿಲನ್, ಅದರಿಂದ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತ ನಾವೆಲ್ಲ ಅನ್ಕೊಳ್ತೀವಿ. ಆದ್ರೆ ನಮ್ಮ ದೇಹದಲ್ಲಿ ನಮ್ಮ ಹಾರ್ಟ್ ಅನ್ನ ಕಾಪಾಡೋ ಒಂದು ಹೀರೋ ಕೊಲೆಸ್ಟ್ರಾಲ್ ಕೂಡ ಇದೆ ಅಂತ ಗೊತ್ತಾ ನಿಮ್ಗೆ? ತುಂಬಾ ಜನ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಟೋಟಲ್ ಕೊಲೆಸ್ಟ್ರಾಲ್ ನಂಬರ್ ನೋಡಿ ಭಯಪಟ್ಟು ಎಣ್ಣೆ ತುಪ್ಪ ತಿನ್ನೋದನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡ್ತಾರೆ. ಆದ್ರೆ ನಿಜ ಏನಂದ್ರೆ ಬರೀ ಟೋಟಲ್ ಕೊಲೆಸ್ಟ್ರಾಲ್ ನೋಡಿದ್ರೆ ಸಾಕಾಗಲ್ಲ. ನಮ್ಮ ರಕ್ತದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಇದ್ರೆ ನಾವು ಎಷ್ಟೇ ಪಥ್ಯ ಮಾಡಿದ್ರೂ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಗುಡ್ ಕೊಲೆಸ್ಟ್ರಾಲ್ ಅನ್ನ ಮೆಡಿಕಲ್ ಭಾಷೆಯಲ್ಲಿ HDL ಕೊಲೆಸ್ಟ್ರಾಲ್ ಅಂತ ಕರಿತೇವೆ. ಇದು ನಮ್ಮ ರಕ್ತನಾಳದಲ್ಲಿ ಕಸ ಗುಡಿಸೋ ಪರ್ಕೆ ತರ ಕೆಲಸ ಮಾಡುತ್ತೆ. ರಕ್ತನಾಳಗಳಲ್ಲಿ ಬ್ಲಾಕ್ ಮಾಡೋ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಕೊಲೆಸ್ಟ್ರಾಲ್ ಅನ್ನ ಎಳ್ಕೊಂಡು ಹೋಗಿ ಲಿವರ್ ನಲ್ಲಿ ನಾಶ ಮಾಡುತ್ತೆ. ಹಾಗಾದ್ರೆ ಈ ಗುಡ್ ಕೊಲೆಸ್ಟ್ರಾಲ್ ಅನ್ನ ಜಾಸ್ತಿ ಮಾಡೋದು ಹೇಗೆ? ಇದಕ್ಕೆ ಮೆಡಿಕಲ್ ಸ್ಟೋರ್ ನಲ್ಲಿ ಯಾವುದೇ ಮ್ಯಾಜಿಕ್ ಮಾತ್ರೆ ಇಲ್ಲ. ಈ HDL ಕೊಲೆಸ್ಟ್ರಾಲ್ ಅನ್ನ ಜಾಸ್ತಿ ಮಾಡೋ ವಿಧಾನಗಳಲ್ಲಿ ಮೊದಲನೆಯದು ನೀವು ದಿನ ಎಕ್ಸರ್ಸೈಸ್ ಮಾಡಬೇಕು. ಎರಡನೆಯದು ಬಾದಾಮಿ, ವಾಲ್ನಟ್ ನಂತಹ ನಟ್ಗಳು, ಮೀನು ಮತ್ತು ತುಪ್ಪದಂತಹ ಒಳ್ಳೆಯ ಹೆಲ್ದಿ ಫ್ಯಾಟ್ಗಳನ್ನು ಸೇವಿಸಬೇಕು. ಮೂರನೆಯದು ಮುಖ್ಯವಾಗಿ ಸಿಗರೆಟ್ ಸೇದುವ ಅಭ್ಯಾಸ ಇದ್ರೆ ಇವತ್ತಿನಿಂದನೇ ಬಿಡಬೇಕು. ಯಾಕಂದ್ರೆ ಅದು ಈ ಗುಡ್ ಕೊಲೆಸ್ಟ್ರಾಲ್ ಅನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿಬಿಡುತ್ತೆ. ನಿಮ್ಮ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರಲಿ, ಹಾರ್ಟ್ ಕಂಪ್ಲೀಟ್ ಆಗಿ ಸೇಫ್ ಆಗಿರಲಿ. ಇದೇ ರೀತಿಯ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನು ಫಾಲೋ ಮಾಡಿ.